ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮುರಳೀಧರ ಅಂತ. ವೇಮಗಲ್ ಹೋಬಳಿ ಬೆಟ್ಟಹೊಸಪುರ ಗ್ರಾಮ. ಸೊ ನಾನಿವತ್ತು ಮಾತನಾಡ್ತಾ ಇರ್ತಕ್ಕಂಥದ್ದು ಇತ್ತೀಚೆಗೆ ನಡೆದಂತಹ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಯ ಚುನಾವಣೆಗೆ ಸಂಬಂಧಪಟ್ಟಂತೆ ನಾನು ಮಾತನಾಡ್ತಾ ಇದ್ದೇನೆ. ಅದರಲ್ಲೂ ವಿಶೇಷವಾಗಿ ವಾರ್ಡ್ ನಂಬರ್ 2 ಅಂದರೆ ಬೆಟ್ಟಹೊಸಪುರ ಮತ್ತು ಮಂಜಲಿ 2 ಗ್ರಾಮಗಳಿಗೆ ಸಂಬಂಧಪಟ್ಟಂಗೆ ನಾನು ಮಾತನಾಡ್ತಾ ಇದ್ದೇನೆ. ಸೊ ಎಲ್ರಿಗೂ ಗೊತ್ತೇ ಇದೆ, ಆಗಸ್ಟ್ 17, 2025 ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಗೆ ಚುನಾವಣೆ ನಡೆದಿದೆ. ತದನಂತರ 20 ಆಗಸ್ಟ್ 2025 ಫಲಿತಾಂಶ ಕೂಡ ಹೊರಗೆ ಬಂದಿದೆ. ಸೊ ಬಂದಿರತಕ್ಕಂಥ ಫಲಿತಾಂಶದ ಪ್ರಕಾರ ವಾರ್ಡ್ ನಂಬರ್ 2 ಬೆಟ್ಟಹೊಸಪುರ ಮತ್ತು ಮಂಜಲಿಗೆ ಸಂಬಂಧಪಟ್ಟಂತೆ ವಾರ್ಡ್ ನಂಬರ್ 2 ಫಲಿತಾಂಶ ಏನಾಗಿದೆ ಅಂತ ನೋಡುವಂಥದ್ದಾದರೆ, ಕಾಂಗ್ರೆಸ್ಗೆ ಹಿನ್ನಡೆ ಆಗಿ BJP ಮತ್ತು JDS ಮೈತ್ರಿ ಪಕ್ಷ ಗೆಲುವನ್ನು ಸಾಧಿಸಿದೆ ಅನ್ನತಕ್ಕಂಥದ್ದು ಆ ಫಲಿತಾಂಶದ ಒಂದು ಸಾರಾಂಶ ಆಗಿದೆ. ಆದರೆ ಇಲ್ಲಿ ವಾಸ್ತವಾಂಶ ಏನು ಅಂತ ನೋಡೋದಾದರೆ, ಅತಿ ಹೆಚ್ಚು ಮತಗಳ ಶೇರ್ ಪ್ರಕಾರ ನಾವು ನೋಡುವಂಥದ್ದಾದರೆ ಅತಿ ಹೆಚ್ಚು ಮತಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಮತಗಳನ್ನು ಪಡ್ಕೊಂಡು JDS ಮತ್ತು BJP ಪಕ್ಷಕ್ಕಿಂತ ಹೆಚ್ಚಾಗಿ ಪಡ್ಕೊಂಡು ಗೆಲುವನ್ನು ಸಾಧಿಸಿದೆ. ಆದರೆ ಸರ್ಟಿಫಿಕೇಟ್ ಸಿಗದೇ ಇರ್ಬೋದು, ಬಟ್ ಜನರ ಮನಸ್ಸನ್ನು ಗೆದ್ದಿದೆ ಕಾಂಗ್ರೆಸ್ ಪಕ್ಷ. ಇದು ಒಂದು ವಾಸ್ತವಾಂಶ. ಸೊ ಇದಕ್ಕೆ ನಾನು ಅರ್ಥ ಮಾಡಿಸೋದು ಲೆಕ್ಕಾಚಾರದ ಮುಖಾಂತರ ನಾನು ಅರ್ಥ ಮಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ಸೊ ಇಲ್ಲಿ ಒಟ್ಟಾರೆ ಚಿತ್ರಣ ನೋಡುವಂಥದ್ದಾದರೆ, ವಾರ್ಡ್ ನಂಬರ್ 2 ಬೆಟ್ಟಹೊಸಪುರ ಮತ್ತು ಮಂಜಲಿ 2ರಲ್ಲೂ ನಡೆದಿರ್ತಕ್ಕಂಥ ಒಟ್ಟು ಮತದಾನದ ಸಂಖ್ಯೆ, ಒಟ್ಟು ಮತಗಳ ಚಲಾವಣೆ ಆಗಿರ್ತಕ್ಕಂಥ ಒಟ್ಟು ಮತಗಳ ಸಂಖ್ಯೆ ಎಷ್ಟು ಅಂತ ಮೊದಲಿಗೆ ನೋಡೋಣ. 833 ಮತಗಳು ಚಲಾವಣೆ ಆಗಿದೆ. ಎಲ್ಲಿ ಬೆಟ್ಟಹೊಸಪುರ ಮತ್ತು ಮಂಜಲಿ ಗ್ರಾಮದ 2ರಲ್ಲೂ ಸೇರಿ 2 ಗ್ರಾಮಗಳಲ್ಲಿ 833 ಮತಗಳು ಚಲಾವಣೆ ಆಗಿವೆ. ಸೊ 2 ಗ್ರಾಮಗಳಲ್ಲಿ ಸೇರಿ 5 ಮತಗಳು ನೋಟಾಗಿ ಹೋಗಿವೆ. 833ರಲ್ಲಿ 5 ಮತಗಳು ನೋಟಾಗಿ ಹೋಗಿವೆ. ಇನ್ನು ಉಳಿದಂತೆ 828 ಮತಗಳು ಲೆಕ್ಕಕ್ಕೆ ಸಿಗುವಂಥದ್ದು. 828 ಮತಗಳು 2 ಗ್ರಾಮಗಳಲ್ಲಿ ಚಲಾವಣೆಯಾಗಿ ಅದು ಲೆಕ್ಕಕ್ಕೆ ಬರುವಂಥದ್ದು. ಸೊ ಆದರೆ ಇಲ್ಲಿ ನಾವು ಇನ್ನೊಂದು ಅಂಶ ಗಮನಿಸಬೇಕಾಗತ್ತೆ. ಈ ನಡೆದಂಥ ಚುನಾವಣೆಯಲ್ಲಿ ಮತ ಯಾಚನೆ ಮಾಡಿದಂತಹ ರಾಜಕೀಯ ಪಕ್ಷಗಳ ಸಂಖ್ಯೆ ಎಷ್ಟು ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡಬೇಕಾಗತ್ತೆ. ಸೊ ಅದನ್ನು ನೋಡುವಂಥದ್ದಾದರೆ 3 ರಾಜಕೀಯ ಪಕ್ಷಗಳು ಈ ಚುನಾವಣೆಯಲ್ಲಿ ಮತಯಾಚನೆ ಮಾಡಿದ್ದಾವೆ ನಮ್ಮ ವಾರ್ಡ್ ನಂಬರ್ 2ರಲ್ಲಿ. ಯಾವುದ್ಯಾವುದು ಅಂದರೆ ಕಾಂಗ್ರೆಸ್ಸು ಜೊತೆಗೆ JDS ಮತ್ತು BJP 3 ಪಕ್ಷಗಳು. ಇಲ್ಲಿ ಈಗ ನಾವೇನು ಮಾಡೋಣ ಅಂದರೆ 828 ಚಲಾವಣೆ ಆಗಿರುವಂಥ ಮತಗಳನ್ನು 3 ಪಕ್ಷಗಳಿಗೆ ನಾವು ಸಮವಾಗಿ ಹಂಚಿಕೆ ಮಾಡಿದಾಗ ತಲಾ ಒಂದೊಂದು ಪಕ್ಷಕ್ಕೆ 276 ಮತಗಳು ಹಂಚಿಕೆ ಆಗ್ತವೆ 3 ಪಕ್ಷಗಳಿಗೆ ಸೇರಿ. ಅಂದರೆ ಇದರ ಅರ್ಥ ಪ್ರತಿಯೊಂದು ಪಕ್ಷವೂ ಕೂಡ ಕನಿಷ್ಠ 276 ಮತಗಳನ್ನು ಪಡ್ಕೋಬೇಕು. ಅದಕ್ಕಿಂತ ಹೆಚ್ಚು ಮತಗಳನ್ನು ಪಡ್ಕೊಂಡ್ರೆ ಜನರಿಗೆ ಆ ಪಕ್ಷದ ಮೇಲೆ ಹೆಚ್ಚು ವಿಶ್ವಾಸ ಇದೆ, ಆಶೀರ್ವಾದ ಮಾಡಿದ್ದಾರೆ ಅಂತ ಅರ್ಥ ಆಗುತ್ತೆ. ಆ 276 ಮತಗಳಿಗಿಂತ ಕಡಿಮೆ ಪಡ್ಕೊಂಡ್ರೆ ಜನ ಆ ಪಕ್ಷವನ್ನು ತಿರಸ್ಕಾರ ಮಾಡಿದ್ದಾರೆ ಅನ್ನೋಂಥ ಅರ್ಥ ಆಗುತ್ತೆ. ಸೊ ಹಾಗಾದರೆ ಈ ವಾರ್ಡ್ ನಂಬರ್ 2 ಬೆಟ್ಟಹೊಸಪುರ ಮತ್ತು ಮಂಜಲಿ 2 ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷ ಪಡ್ಕೊಂಡಿರ್ತಕ್ಕಂಥ ಮತಗಳ ಸಂಖ್ಯೆ ಎಷ್ಟು ಅಂತ ನಾವು ಮೊದಲಿಗೆ ನೋಡೋಣ. ಸೊ ಕಾಂಗ್ರೆಸ್ ಪಕ್ಷ ಪಡ್ಕೊಂಡಿರ್ತಕ್ಕಂಥ ಮತಗಳ ಸಂಖ್ಯೆ ಎಷ್ಟು ಅನ್ನೋದಾದರೆ 373 ಮತಗಳನ್ನು ಕಾಂಗ್ರೆಸ್ ಪಕ್ಷ ಪಡ್ಕೊಂಡಿದೆ. ನಡೆದಿರ್ತಕ್ಕಂಥ 828 ಮತಗಳಲ್ಲಿ, ಲೆಕ್ಕಕ್ಕೆ ಸಿಗುವಂಥ 828 ಮತಗಳಲ್ಲಿ ಕಾಂಗ್ರೆಸ್ ಪಕ್ಷ 373 ಮತಗಳನ್ನು ಪಡ್ಕೊಂಡಿದೆ. ಆದರೆ ಮೊದಲೇ ಹೇಳಿದಾಗೆ ತಲಾ ಪ್ರತಿಯೊಂದು ಪಕ್ಷವು ಎಷ್ಟು ಮತಗಳನ್ನು ಪಡ್ಕೋಬೇಕಾಗಿತ್ತು ಅಂದರೆ 276 ಮತಗಳನ್ನು. 276 ಮತಗಳನ್ನು ಅಷ್ಟೇ ಪಡ್ಕೊಂಡಿದ್ದರೂ ಕೂಡ ಕಾಂಗ್ರೆಸ್ ಪಕ್ಷದ ಗೌರವ ಉಳಿತಾ ಇತ್ತು. ಆದರೆ ಇಲ್ಲಿ 276ಕ್ಕಿಂತ ಹೆಚ್ಚು 373 ಅಂದರೆ ಸುಮಾರು 97 ಮತಗಳನ್ನು ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷ ಪಡ್ಕೊಂಡಿದೆ. ಆಯಿತು. ಮುಂದೆ JDS ಮತ್ತು BJP ಪಕ್ಷದ ಒಂದು ವಿಚಾರ ನೋಡುವಂಥದ್ದಾದರೆ, JDS ಮತ್ತು BJP 2 ಪಕ್ಷಗಳು ಸೇರಿ ಬೆಟ್ಟಹೊಸಪುರ ಮತ್ತು ಮಂಜಲಿಯಲ್ಲಿ 2 ಗ್ರಾಮದಲ್ಲಿ 455 ಮತಗಳನ್ನು ಪಡ್ಕೊಂಡಿವೆ. ಕಾಂಗ್ರೆಸ್ದು 373. ಇಲ್ಲಿ JDS ಮತ್ತು BJP 2 ಪಕ್ಷಗಳದು ಸೇರಿ 455 ಮತಗಳು. ಅಂದರೆ ಅಲ್ಲಿ ಬರಬೇಕಾಗಿದ್ದೆಷ್ಟು ಅಂದರೆ ಮೇಲಿನ ಲೆಕ್ಕಾಚಾರದ ಪ್ರಕಾರ 276 + 276 ಅಂದರೆ ಒಟ್ಟು 552 ಮತಗಳು ಬರಬೇಕಾಗಿತ್ತು 2 ಪಕ್ಷಕ್ಕೆ, JDS ಮತ್ತು BJPಗೆ. 552ಕ್ಕೆ ಬದಲಾಗಿ ಆ ಪಕ್ಷ ಪಡ್ಕೊಂಡಿರ್ತಕ್ಕಂಥದ್ದೆಷ್ಟು? ಕೇವಲ 455 ಪಕ್ಷಗಳು.
ಅಂದರೆ ಕಾಂಗ್ರೆಸ್ಸು 276ಕ್ಕಿಂತ ಹೆಚ್ಚು ಅಂದರೆ 373 ಮತಗಳನ್ನು ಪಡ್ಕೊಂಡಿದೆ. ಮತ್ತು JDS 276ಕ್ಕಿಂತ ಕಡಿಮೆ ಮತಗಳನ್ನು ಪಡ್ಕೊಂಡಿದೆ. BJP ಕೂಡ 276ಕ್ಕಿಂತ ಕಡಿಮೆ ಪಡ್ಕೊಂಡಿದೆ. ಅಂದರೆ ಈ ಒಂದು ಒಟ್ಟಾರೆ ಈ ವಿಚಾರವನ್ನು ನಾವು ಗಮನಿಸಿದರೆ ಇಲ್ಲಿ ಸಂಪೂರ್ಣವಾದಂತಹ ವಿಶ್ವಾಸ, ಬೆಟ್ಟಬಸವಪುರ ಮತ್ತು ಮಂಜಲಿ ಗ್ರಾಮದ ಜನರ ಸಂಪೂರ್ಣವಾದಂಥ ವಿಶ್ವಾಸ ಕಾಂಗ್ರೆಸ್ನ ಪರವಾಗಿದೆ. ಗೆಲುವಿನ ಸರ್ಟಿಫಿಕೇಟ್ ಸಿಗದೇ ಇರಬಹುದು, ಆದರೆ ಜನರ ಮನಸ್ಸನ್ನು ಗೆಲ್ಲೋದರಲ್ಲಿ ಕಾಂಗ್ರೆಸ್ ಪಕ್ಷ ಸಕ್ಸಸ್ ಆಗಿದೆ ಅಂತಲೇ ನಾವು ಹೇಳ್ಬೋದಾಗುತ್ತೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಬೆಟ್ಟಬಸವಪುರ ಮತ್ತು ಮಂಜಲಿ ಗ್ರಾಮಸ್ಥರು ಏನು ಇವತ್ತು ಕಾಂಗ್ರೆಸ್ನ ಮೇಲೆ ಅತಿ ಹೆಚ್ಚು ವಿಶ್ವಾಸವನ್ನು ಇಟ್ಟು ಆಶೀರ್ವಾದ ಮಾಡಿದ್ದೀರಿ, ಹೆಚ್ಚು ಮತಗಳನ್ನು ಕೊಡೋದ್ರ ಮುಖಾಂತರ. ಹಾಗಾಗಿ ಅದಕ್ಕೆ ನಾನು ಎರಡೂ ಗ್ರಾಮಸ್ಥರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಕಾಂಗ್ರೆಸ್ ಪಕ್ಷದ ಗೆಲುವು ಅಂದರೆ ಅತಿ ಹೆಚ್ಚು ಮತಗಳನ್ನು ಪಡ್ಕೊಂಡಿರೋದಕ್ಕೆ ಕಾರಣಕರ್ತರಾದಂತಹ ಈ ಭಾಗದ ಶಾಸಕರು ಆದಂತಹ ಡಾಕ್ಟರ್ ಕೊತ್ತೂರು ಮಂಜಣ್ಣರವರು ಮತ್ತು ವಿಧಾನ ಪರಿಷತ್ ಸದಸ್ಯರಾದಂತಹ ಅನಿಲ್ ಅಣ್ಣರವರು ಮತ್ತು ಹಿರಿಯರು ಆದಂತಹ ಹಾಗೂ ಮಾಜಿ ವಿಧಾನ ಪರಿಷತ್ ಸಭಾಪತಿಗಳು ಆದಂತಹ ವಿ.ಆರ್. ಸುದರ್ಶನ್ ಸಾಹೇಬರು ಮತ್ತು ವಿಶೇಷವಾಗಿ ಈ ರಾಜ್ಯದ ಕೆಲವು ಮಾದರಿ ರಾಜಕಾರಣಿಗಳಲ್ಲಿ ಒಬ್ಬರಾದಂತಹ ಕೃಷ್ಣ ಬೈರೇಗೌಡರು, ಪ್ರಸ್ತುತ ಕಂದಾಯ ಸಚಿವರು, ಇವರುಗಳ ಭ್ರಷ್ಟರಹಿತ ಆಡಳಿತ ಮತ್ತು ಇವರುಗಳ ಮೇಲಿನ ಅಭಿಮಾನದಿಂದ ತಾವು ಬೆಟ್ಟಬಸವಪುರ ಮತ್ತು ಮಂಜಲಿ ಗ್ರಾಮಸ್ಥರು ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದೀರಿ. ಇನ್ನು ಮುಂದಿನ ಚುನಾವಣೆಗಳಲ್ಲಿ ಬರುವಂಥ ಚುನಾವಣೆಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಹೆಚ್ಚಿನ ಮತಗಳನ್ನು ಕೊಟ್ಟು BJP ಮತ್ತು JDS ಮೈತ್ರಿ ಪಕ್ಷ ಜೊತೆಯಾಗಿ ಸ್ಪರ್ಧೆ ಮಾಡಿದರೂ ಕೂಡ ಆ ಎರಡೂ ಪಕ್ಷಗಳನ್ನು ಕಾಂಗ್ರೆಸ್ ಏಕಾಂಗಿಯಾಗಿ ಸೋಲಿಸಿ ಅಧಿಕಾರಕ್ಕೆ ಬಂದು ಈ ಭಾಗದ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.